ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಎಲ್ಲೋಗ್ಬಿಟ್ರಿ? ಯಾರೂ ಬಂದಿಲ್ವಲ್ಲ? ಹೊಸ ಹೊಸ ಕಲೆಕ್ಷನ್ ಜೊತೆ ಬಂದಿದ್ದೀನಿ, ನೋಡೋಕ್ಕೂ ಬಂದಿಲ್ಲ. ಅಟ್ಲೀಸ್ಟ್ ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೂ ಯಾರೂ ಬಂದಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ನನ್ನ ವಿಡಿಯೋಸ್ಗೆ ವ್ಯೂಸೇ ಕಡಿಮೆ ಆಗೋಗಿದೆ. ಸೊ ಅದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀನಿ, ಏನೂ ಅಂದ್ಕೊಳ್ಬೇಡಿ. ನಾನು ಹೇಳಿದ್ದೀನಿ ಆಲ್ರೆಡಿ ಹೇಗಿದೆ ಕಲೆಕ್ಷನ್ ಅಂತ ನೋಡಿ ಅಟ್ಲೀಸ್ಟ್ ಅಂತ. ಅದನ್ನ ನೋಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ ಜನಕ್ಕೆ. ಯಾಕಂದರೆ ಕಲೆಕ್ಷನ್ನು ಡೇ ಟು ಡೇ ಚೇಂಜ್ ಆಗ್ತಾ ಇದೆ, ಒಂದೇ ಥರದಂತೂ ಖಂಡಿತ ಬರ್ತಾ ಇಲ್ಲ. ನೀವು ಫಾಲೋ ಮಾಡಿದ್ರೆ ಖಂಡಿತ ಗೊತ್ತಾಗುತ್ತೆ. ಈಗ ಆಲ್ಮೋಸ್ಟು ನಿಮ್ಗೆ ಆಚೆ ಕಡೆ ಸಿಗೋದಕ್ಕೂ ಇಲ್ಲಿಗೂ ಏನು ಡಿಫ್ರೆನ್ಸು ಅಂತ ಗೊತ್ತಾಗುತ್ತೆ. ವಿಡಿಯೋ ಫುಲ್ಲು ನೋಡಬೇಕು, ಕೊನೆವರೆಗೂ ನೋಡಬೇಕು. ಯಾಕಂದರೆ ನಿಮಗೆ ಆಚೆ ಕಡೆ ಬ್ರೈಡಲ್ಲು, ಸೆಮಿ ಬ್ರೈಡಲ್ಲು, ಇವಾಗಿನಿರೋ ಗ್ರೀನ್ ಟ್ರೆಂಡಿಂಗು, ಅದಕ್ಕೆ ಬರೋವಂಥ ಚೋಕರು ಮತ್ತು ಇಯರಿಂಗ್ಸು ಎಲ್ಲದ್ರ ಬಗ್ಗೆನೂ ಅವರು ಫಿಸಿಕಲ್ಲಾಗಿ ಡೈರೆಕ್ಟಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾನು ಥ್ರೂ ಫೋಟೋ, ಥ್ರೂ ವಿಡಿಯೋ, ಥ್ರೂ ಮೈ ಆಡಿಯೋ, ಈ 3 ಕಡೆಯಿಂದ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಹೇಗಿದೆ ಏನು ಅಂತ. ನೋಡಿ, ಇದರಲ್ಲಿ ಕೃಷ್ಣ ಇದೆ. ನಾನು ಅದರಲ್ಲಿ ಹೇಗಿದೆ ಡಿಸೈನು ಅಂತ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೀವು ಕ್ವಾಲಿಟಿ ಬಗ್ಗೆನೂ ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿ ಅಂತ ಹೇಳ್ಬೋದು. ನಂಗೆ ಸ್ವಲ್ಪ ಟೈಮ್ ಸಿಕ್ಕಿಲ್ಲ. ಫಿಸಿಕಲ್ಲಾಗಿ ನನ್ನ ಹತ್ರ 10 ವರ್ಷದಿಂದ ಇರೋಂಥ ಸ್ಟಾಕ್ದೇ ನಾನು ನಿಮಗೆ ಫಿಸಿಕಲ್ಲಾಗಿ ಲೈವ್ ವಿಡಿಯೋ ಮಾಡಿಬಿಟ್ಟು ನಾನು ನಿಮಗೆ ಅದನ್ನು ಅಪ್ಡೇಟ್ ಮಾಡ್ತೀನಿ. ಖಂಡಿತ ಇಷ್ಟರಲ್ಲೇ ಮಾಡ್ತೀನಿ ಟೈಮ್ ಮಾಡಿಕೊಂಡು. ಅದಂತೂ ಆವಾಗ ನಿಮಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆಲ್ ನೋಟಿಫಿಕೇಷನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಅಂತ ಟಿಕ್ ಮಾಡಿದ್ರೆ ಡೇ ಟು ಡೇ ಹೊಸ ಹೊಸ ಅಪ್ಡೇಟ್ಸ್ ಬರುತ್ತೆ. ಯಾಕಂದರೆ ಈ ಹಬ್ಬ ಹರಿದಿನ ಬಂದಂಗೂ ಏನಾಗುತ್ತೆ, ಡಿಫ್ರೆಂಟ್ ಕಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಮದುವೆ ಸೀಸನ್ ಬಂದರೆ ಸ್ಟೋನಲ್ಲಿ ಬ್ರೈಡಲ್ಲು ಮತ್ತು ಗೋಲ್ಡಲ್ಲಿ ಬ್ರೈಡಲ್ಲು ಮತ್ತು ಇನ್ನೊಂದು ಅವ್ರದ್ದು ರಿಸೆಪ್ಷನ್ ಬೇರೆ, ಸೆಟ್ಟೇ ಬೇರೆ ಬರುತ್ತೆ. ಈಗೊಂದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಅಂತ ಬಂದಿದೆ. ಡಾಬ್ ಆಗಲಿ, ಚೋಕರ್ ಆಗಲಿ, ಇಯರಿಂಗ್ಸ್ ಆಗಲಿ ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಬಂದುಬಿಟ್ಟಿದೆ. ಅದರಲ್ಲೂ ಸ್ವಲ್ಪ ಹೆವಿಯಾಗಿ ಕಾಣುತ್ತೆ. ಕೆಲವು ಈ ಏನು ಹೇಳ್ತಾರೆ ಫಿಲಮ್ ಆ್ಯಕ್ಟ್ರುಗಳೆಲ್ಲ, ಅವರೆಲ್ಲ ಹೆವಿಯಾಗಿ ವೇರ್ ಮಾಡ್ತಾರಲ್ಲ, ಆ ಥರದ್ದೆಲ್ಲ ಬಂದಿದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಫಾಲೋ ಮಾಡಬೇಕು. ಮೇಯ್ನು ಫಾಲೋ ಮಾಡಿದ್ರೆ ಏನಾಗುತ್ತೆ, ಡಿಫ್ರೆಂಟ್ ಕಲೆಕ್ಷನ್ಸ್ದೆಲ್ಲ ನಿಮ್ಗೆ ಐಡಿಯಾ ಬರುತ್ತೆ. ನೋಡಿ, ಇದೆಲ್ಲ ತಲೆಗೆ ಜಡೆಗೆ ಹಾಕೋವಂಥದ್ದು. ಈ ಥರದ್ದೆಲ್ಲ ಫಸ್ಟ್ ಇರಲಿಲ್ಲ. ಏನಂದರೆ ನಾರ್ಮಲಾಗಿ ಮೊಗಿನ ಜಡೆ ಹಾಕ್ಬಿಡೋರು. ಈಗೆಲ್ಲ ಚೌಲಿ ಹಾಕಿ ಅದಕ್ಕೆಲ್ಲ ಉದ್ದಕ್ಕೆ ಈ ಥರದ್ದನ್ನೆಲ್ಲ ಹಾಕ್ತಾರೆ. ಏನದು ಜಡೆಗೆ ಸಣ್ಣದಾಗೂ ಇರುತ್ತೆ, ಬಿಲ್ಲೆಗಳು ಅಂತ ಹೇಳ್ಬೋದು. ಈ ಥರನೂ ಉದ್ದಕ್ಕೂ ಇರುತ್ತೆ. ನೋಡಿ, ಚೆನ್ನಾಗಿದೆ. ಇದು ಸೆಮಿ ಬ್ರೈಡಲ್ ಸೆಟ್ಟು. ಶಾರ್ಟು, ಲಾಂಗು, ಹ್ಯಾಂಗಿಂಗ್ಸು ಬರುತ್ತೆ. ಇದು ದಪ್ಪನಾಗಿದೆ. ಚೋಕರ್ ಅಷ್ಟೇ, ಲಾಂಗು ಅಷ್ಟೇ, ಎರಡು ದಪ್ಪನಾಗಿದೆ. ಇವಾಗಿನ ಟ್ರೆಂಡಲ್ಲಿ ಅದಕ್ಕೇನೋ ಹೆಸರು ಹೇಳ್ತಾರೆ, ನಂಗೆ ಆ ಹೆಸರು ಮರ್ತೋಗ್ಬಿಟ್ಟಿದೆ. ಚೆನ್ನಾಗಿದೆ ಇದು. ಟ್ರೆಡಿಷ್ನಲ್ಲಾಗೂ ಹೇಳ್ಬೋದು, ಎತ್ನಿಕ್ಕಾಗೂ ಹಾಕ್ಕೋಬೋದು. ನಾವು ಎಂಥ ಡ್ರೆಸ್ಗೆ ಹಾಕೊಂಡ್ರೂ ಸೀರೆಗಳಿಗೆ ಮೇಯ್ನು ತುಂಬ ಚೆನ್ನಾಗಿ ಕಾಣುತ್ತೆ. ಮದುವೆಗೆ ಹೆಣ್ಣು ಹುಡುಗಿರು ಈ ಮದುವೆ ಧಾರೆ ಕುತ್ಕೋತಾರಲ್ಲ, ಅಂಥ ಹುಡುಗಿರಿಗೆ, ಬ್ರೈಡಲ್ಗೆ, ಅಕಸ್ಮಾತ್ ಯಾರು ರಿಸೆಪ್ಷನ್ಗಾಗೋದಿಲ್ಲ, ಇದಕ್ಕೆ ಏನಪ್ಪ ಎಂಗೇಜ್ಮೆಂಟ್ಗೆ ಮತ್ತು ಮನೇಲಿ ಇನ್ಯಾವುದಾದ್ರು ಫಂಕ್ಷನ್ಗಳಿಗೆ ಎಲ್ಲದಕ್ಕೂ ಆಗುತ್ತೆ. ಇದು ನೋಡಿ ಎಷ್ಟು ಹೆವಿಯಾಗಿದೆ. ಆ ಚೋಕರ್ ನೋಡಿ ಎಷ್ಟು ದಪ್ಪನಾಗಿದೆ. ಏನಂದರೆ ಬೇರ್ ಮಾಡಿ ಅದನ್ನು ನಾವು ಸಂಜೆವರೆಗೂ ಇಲ್ಲ ಫಂಕ್ಷನ್ ಮುಗಿಯೋವರೆಗೂ ಮೇಂಟೈನ್ ಮಾಡ್ತೀವಿ ಅನ್ನೋಕ್ಕೆ ನಮಗೆ ಕೆಪಾಸಿಟಿ ಇರಬೇಕು. ಆಮೇಲೆ ಸಿಂಪಲ್ಲಾಗಿರೋ ಅಂಥದ್ದು ವಯರು. ಇವಾಗ ಇದೊಂದು ಟ್ರೆಂಡ್ ಬಂದಿದೆ. ಹಾಕಿರೋದೇ ಗೊತ್ತಾಗಲ್ಲ, ಏನೋ ಸ್ಟಿಕ್ಕರ್ ಇಟ್ಟಿದ್ದಾರೇನೋ ಅನ್ನೋ ಥರ ಫೀಲ್ ಆಗಬೇಕು. ಇದು ನೋಡಿ ಮಧ್ಯದಲ್ಲಿ ಬಂದಿದೆ, ಅದು ಮಾತ್ರ ಒಂದು 3 ಕಡೆ ಫ್ಲವರ್ಸ್ ಇತ್ತು. ನೋಡಿ, ಚೆನ್ನಾಗಿ ಕಾಣುತ್ತೆ. ಇದಕ್ಕೊಂದೆರಡು ಇಯರಿಂಗ್ ಪುಟಾಣಿ ಕೊಟ್ಬಿಟ್ರೆ ತುಂಬ ಕ್ಯೂಟಾಗಿ ಕಾಣುತ್ತೆ. ಇದು ವೈಟಲ್ಲೇ ಇದೆ, ಗೊತ್ತಾಗ್ತಾ ಇಲ್ಲ ಅಷ್ಟಾಗಿ. ಇದು ನೋಡಿ, ಶಂಕು ಡಿಸೈನಲ್ಲಿ ಹೇಗಿದೆ ನೆಕ್ಲೆಸು. ಇದರಲ್ಲಿ ನೋಡಿ ಪಿಂಕು ಮತ್ತು ವೈಟ್ ಇದೆ. ಇದರಲ್ಲಿ ಫುಲ್ಲು ಪಿಂಕ್ ಇದೆ ಮತ್ತು ಪರ್ಲ್ ಸ್ಟೋನ್ ಇದೆ. ಇದರಲ್ಲಿ ಪಿಂಕು, ಗ್ರೀನು, ವೈಟು 3 ಸ್ಟೋನು ಬಂದಿದೆ. ತೊಗೊಂಡ್ರೆ ನಾವು ಯಾವ ಡ್ರೆಸ್ಗಾಗಲಿ ಸೀರೆಗಾಗಲಿ ಮ್ಯಾಚ್ ಮಾಡ್ಬೋದು. ಇದು ಫುಲ್ಲು ವೈಟಲ್ಲಿದೆ. ತುಂಬಾ ಚೆನ್ನಾಗಿರುತ್ತೆ ನೆಕ್ಲೆಸ್ಸು. ರಿಸೆಪ್ಷನ್ಗಳಿಗಂತೂ ಗೊತ್ತಾಗೋದೇ ಇಲ್ಲ. ಚಿನ್ನದ ತಲೆ ಮೇಲೆ ಹೊಡೆದಾಗಿರುತ್ತೆ. ಎಲ್ಲಮ್ಮ ತೊಗೊಂಡೆ ಅಂದರೆ ಚಿನ್ನದ್ದು ಮಾಡಿಸ್ಕೊಂಡೆ ಅಂಥೇಳಿ ಇವಾಗಿನ ರೇಟ್ ಹೇಳ್ಬೋದು. ಅಯ್ಯೋ, ಇಷ್ಟೊಂದು ಮಾಡಿಸಿದಾರಾ ಅಂತ ಅಂದ್ಕೊಳ್ತಾರೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.